ಸಿಇಟಿ ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ಆಪ್ಷನ್ ಎಂಟ್ರಿ ಮಾಡುವುದು ಹೇಗೆ? ಅದರ ನಂತರ ಚಾಯ್ಸ್ ಎಂಟ್ರಿ ಮಾಡುವುದು ಹೇಗೆ? ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಕಟ್ಟಿ ಅಡ್ಮಿಷನ್ ಆರ್ಡರ್ ತೆಗೆದುಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗುವುದು ಹೇಗೆ? ಈ ಎಲ್ಲ ಹಂತಗಳ ವಿವರಣೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೆಇಎ ಸಂಸ್ಥೆಯವರು ಸಿಇಟಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿ ಇಂಜಿನಿಯರಿಂಗ್, ಮೆಡಿಕಲ್ ಇತ್ಯಾದಿ ಕೋರ್ಸ್ಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ PGCET, ಡಿಪ್ಲೊಮಾ ಸಿಇಟಿ ಈ ರೀತಿ ಬೇರೆ ಬೇರೆ ಕ್ವಾಲಿಫಿಕೇಶನ್ನ ವಿದ್ಯಾರ್ಥಿಗಳನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಅಡ್ಮಿಷನ್ ಆಗಲು ಈ ರೀತಿ ಸಿಇಟಿ ಎಕ್ಸಾಮ್ ಕಂಡಕ್ಟ್ ಮಾಡಿ ನಂತರ ಕೆಲ ಆಯ್ಕೆ ಪ್ರಕ್ರಿಯೆ ಹಂತಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಲು ಆನ್ಲೈನ್ ಮುಖಾಂತರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಿಮಗೆ ತಿಳಿದಿರುವಂತೆ ಮೊದಲು ಸಿಇಟಿಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತದೆ. ಅಪ್ಲೈ ಮಾಡಲು ಬೇಕಾಗುವ ಮಾಹಿತಿಗಳು ಹಾಗೂ ಡಾಕ್ಯುಮೆಂಟ್ಗಳ ವಿವರವನ್ನು ಇಲ್ಲಿ ಪ್ರಸ್ತಾಪಿಸಲು ಹೋಗುವುದಿಲ್ಲ. ಮುಂದೆ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಹಾಗೂ ಸಿಕ್ಕಿದ ಕಾಲೇಜ್ಗೆ ಅಡ್ಮಿಷನ್ ಮಾಡಿಕೊಳ್ಳುವುದು ಇದರ ಕಡೆಗೆ ಕೇಂದ್ರೀಕರಿಸುತ್ತಿದ್ದೇವೆ. ನಾವು ಈಗ ತಿಳಿಸುವ ಎಲ್ಲಾ ಪ್ರಕ್ರಿಯೆಗಳು ಹಾಗೂ ಹಂತಗಳು ಎಲ್ಲಾ ರೀತಿಯ ಸಿಇಟಿಗಳಿಗೂ ಅಂದರೆ KCET, PUC ನಂತರ ಇಂಜಿನಿಯರಿಂಗ್, ಮೆಡಿಕಲ್ ಇತ್ಯಾದಿ ಕೋರ್ಸ್ಗಳು, ಡಿಪ್ಲೊಮಾ ಸಿಇಟಿ ಅಂದರೆ ಡಿಪ್ಲೊಮಾ ಮುಗಿದ ನಂತರ ಇಂಜಿನಿಯರಿಂಗ್, PGCET ಅಂದರೆ ಡಿಗ್ರಿ ನಂತರ MBA, MCA ಕೋರ್ಸ್ಗಳು, ಅದೇ ರೀತಿ BSc ನರ್ಸಿಂಗ್ ನಂತರ MSc ನರ್ಸಿಂಗ್ ಹೀಗೆ ಎಲ್ಲಾ ರೀತಿಯ ಸಿಇಟಿಗಳಿಗೂ ಇದು ಅನ್ವಯವಾಗುತ್ತದೆ. ಮೊದಲು ನಿಮಗೆ ಕೆಇಎ ಕಡೆಯಿಂದ ಒಂದು ವೆರಿಫಿಕೇಶನ್ ಸ್ಲಿಪ್ ಕೊಡುತ್ತಾರೆ. ನಿಮ್ಮ ರ್ಯಾಂಕಿಂಗ್ನ ಆಧಾರದ ಮೇಲೆ ಟೈಮ್ ಟೇಬಲ್ ನೋಡಿಕೊಂಡು ಕೆಇಎ ಸಂಸ್ಥೆಗೆ ಭೇಟಿ ಕೊಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಕೊಂಡು ವೆರಿಫಿಕೇಶನ್ ಸ್ಲಿಪ್ ಅನ್ನು ಪಡೆಯಬೇಕಾಗುತ್ತದೆ. ಆದರೆ ಈಗ ಈ ಸ್ಲಿಪ್ ಅನ್ನು ಸಹ ನೀವು ಆನ್ಲೈನ್ನಲ್ಲೇ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಈ ವೆರಿಫಿಕೇಶನ್ ಸ್ಲಿಪ್ನ ಮೇಲೆ ಅವರು ನಿಮ್ಮ ಸಿಇಟಿ ನಂಬರ್ನ ಜೊತೆ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಇತ್ಯಾದಿ ಮಾಹಿತಿಗಳನ್ನು ನೀಡಿರುತ್ತಾರೆ. ನೀವು ಯಾವ ಸಿಇಟಿ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತೀರೋ ಆ ವೆಬ್ಸೈಟ್ನ ಲಿಂಕ್ ಅನ್ನು ನೀವು ಪ್ರತಿದಿನ ಓಪನ್ ಮಾಡಿ ನೋಡುತ್ತಿದ್ದರೆ ಅವರು ಬೇರೆ ಬೇರೆ ಮಾಹಿತಿಗಳನ್ನು ಅಲ್ಲಿ ಕೊಡುತ್ತಾ ಹೋಗುತ್ತಿರುತ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಯಾವ ಯಾವ ಕಾಲೇಜ್ಗಳಲ್ಲಿ ನಿಮ್ಮ ಕೋರ್ಸ್ನ ಎಷ್ಟು ಸೀಟ್ಗಳು ಲಭ್ಯವಿವೆ ಈ ಮಾಹಿತಿಯನ್ನು ಸಹ ನೀವು ಇಲ್ಲಿ ಪಡೆಯಬಹುದಾಗಿದೆ. ಇದರ ಜೊತೆಗೆ ಟೈಮ್ ಟೇಬಲ್ ಅನ್ನು ಸಹ ಅವರು ಕೊಡುತ್ತಿರುತ್ತಾರೆ. ಅಂದರೆ ಯಾವ ದಿನಾಂಕದಂದು ಆಪ್ಷನ್ ಎಂಟ್ರಿ ಶುರುವಾಗುತ್ತದೆ, ಯಾವಾಗ ಅದು ಮುಗಿಯುತ್ತದೆ, ಯಾವಾಗ ರಿಸಲ್ಟ್ ಬರುತ್ತದೆ, ಈ ರೀತಿ ಎಲ್ಲಾ ಮಾಹಿತಿಗಳನ್ನು ಅವರು ಕಾಲ ಕಾಲಕ್ಕೆ ನೀಡುತ್ತಾ ಹೋಗುತ್ತಾರೆ.